ಇನ್ನು ಅಭಿಮಾನ ಅನ್ನೋದು ಒಂದು ಲಿಮಿಟ್ ಅಲ್ಲಿ ಇದ್ರೆ ಚಂದ. ಆದ್ರೆ ಈಗ ಒಂದು ಮಗುವಿಗೆ ಒಂದು ಖೈದಿಯ ಬಟ್ಟೆ ಹಾಕಿ 6106 ಬಹಳ ವೈರಲ್ ಆಯಿತು. ಫ್ಯಾನ್ಸ್ಗಳೆಲ್ಲ ಶೇರ್ ಮಾಡ್ಕೊಂಡ್ರು, ನೋಡಿದ್ರ ಬಾಸ್ ಲೆವೆಲ್ ಹೇಗಿದೆ ಅಂತ. ಆದ್ರೆ ಈಗ ಪೋಷಕರಿಗೆ ಸಂಕಷ್ಟ ಎದುರಾಗಿದೆ. ಮಗುವಿನ ಪೋಷಕರಿಗೆ ಶುರುವಾಯಿತು ಕಾನೂನು ಸಂಕಷ್ಟ. ಅಭಿಮಾನ ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದು ಈ ಒಂದು ಫೋಟೋ ಸಾಕ್ಷಿ. ದಚ್ಚು ಖೈದಿ ನಂಬರ್ ಬಟ್ಟೆಯನ್ನು ಒಂದು ಮಗುಗೆ ಹಾಕಿಸಿದ್ದಾರೆ. ಪೋಷಕರಿಗೆ ನೋಟಿಸ್ ಅನ್ನ ಕೊಡಲು ಈಗ ಆಯೋಗ ಮುಂದಾಗಿದೆ. ಮಗುವಿಗೆ ಆ ರೀತಿ ಬಟ್ಟೆ ಹಾಕಿ 6106 ಅಂತ ಹಾಕಿರೋದು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಕ್ರಮಕ್ಕೆ ಚಿಂತನೆ ಆಗಿದೆ. ಈಗಾಗಲೇ ಘಟನೆಯ ಬಗ್ಗೆ ಮಾಹಿತಿ ಪಡೆದಿರುವಂತಹ ಆಯೋಗ ಟಿವಿ9ಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಮಾಹಿತಿ ಬಂದಿದೆ. ಈಗ ಕ್ರಮ ಕೈಗೊಳ್ಳೋಕೆ ಮುಂದಾಗಿದ್ದೀವಿ ಅಂತ. ಮಗುವಿಗೆ ಖೈದಿ ಬಟ್ಟೆ ಹಾಕ್ಸಿರೋದು ನಂಬರ್ 1. ಅದೇ ತಪ್ಪು. ಖೈದಿ ಒಂದು ಬಟ್ಟೆಯನ್ನು ಹಾಕ್ಸುವಂಥದ್ದೇನೆ ತಪ್ಪು. ಅಂಥದ್ರಲ್ಲಿ ಅದಕ್ಕೆ ಒಂದು 6106 ಅನ್ನೋ ನಂಬರ್ ಇದೆ. ಎಲ್ಲ ಕಡೆ ಸ್ಟೇಟಸಲ್ಲೆಲ್ಲ ವೈರಲ್ ಆಗಿತ್ತು. ಅಂದರೆ ಇದೊಂದು ರೀತಿ ದರ್ಶನ್ ಅವ್ರಿಗೆ ಮಾಡ್ತಿರುವಂಥ ಅವಮಾನ. ಇವ್ರಿಗೆ ಅರ್ಥ ಆಗ್ತಿಲ್ಲ ಅದಷ್ಟೇನೆ. ಅವರಲ್ಲಿ ಹೋಗಿ ಏನೋ ಜೈಲಲ್ಲಿ ತಪ್ಪು ಮಾಡಿದಾರೋ ಮಾಡಿಲ್ವೋ ಅದು ಸೆಕೆಂಡ್ರಿ, ಅದು ಕಾನೂನು ಮೂಲಕ ಇತ್ಯರ್ಥ ಆಗುತ್ತೆ. ಆದರೆ ಅಭಿಮಾನ ಅಂದ್ಕೊಂಡು ಇಂಥ ಹುಚ್ಚತನ ಮೆರೋದಿದೆಯಲ್ಲ, ಇದು ನಿಜಕ್ಕೂ ಒಬ್ಬ ನಟನಿಗೆ ಕೊಡುವಂಥ ಗೌರವ ಅಲ್ಲ. ಅವರ ಹೆಸರನ್ನು ಇನ್ನಷ್ಟು ಕೆಳಕ್ಕೆ ತರುವಂಥ ಪ್ರಯತ್ನ ಇದು. ಏನು ಫ್ಯಾನ್ಸಿ ಇವರು ಅಂತ ಅನ್ಸುತ್ತೆ ಬೇರೆಯವ್ರು ನೋಡಿದಾಗ. ಭಾಳಷ್ಟು ಮಂದಿ ಒಳ್ಳೆ ಫ್ಯಾನ್ಗಳು ಕೂಡ ಇದ್ದಾರೆ. ಅವ್ರ ಸಿನಿಮಾ ನೋಡೋಂಥವ್ರು, ನಾವು ನೀವು ಎಲ್ಲರೂ ಕೂಡ ಸಿನಿಮಾ ನೋಡಿದಂಥವ್ರನ್ನೇ ದರ್ಶನ್ ಸಿನಿಮಾಗಳನ್ನು. ಆದರೆ ಮಕ್ಕಳಿಗೆಲ್ಲ ಈ ಥರ ಬಟ್ಟೆ ಹಾಕಿ ನೋಡಿ, ಅಲ್ಲಿ ಖೈದಿ ಬಟ್ಟೆ ಹಾಕೋದು. ತಮ್ಮ ಮಕ್ಕಳಿಗೆ ಖೈದಿ ಬಟ್ಟೆ ಹಾಕ್ತಾರೆ ಅಂತಂದರೆ ಮುಂದೆ ಏನಾಗೋಕ್ಕೆ ಬಯಸ್ತಾರೆ ಅವ್ರ ಮಕ್ಕಳು ಅಂತ ಅನ್ಸುತ್ತೆ ಅವ್ರ ಪೋಷಕರನ್ನು ನೋಡಿದಾಗ. ಆದರೆ ಇದನ್ನು ಮತ್ತೊಂದಷ್ಟು ಜನ ಶೇರ್ ಮಾಡೋದಾಗಲಿ, ಅದನ್ನು ಹೆಮ್ಮೆ ಅಂತ ಹೇಳ್ಕೊಳ್ಳೋದು ನಿಜಕ್ಕೂ ಪೋಷಕರ ನಡೆಯಿಂದ ಮಗುವಿನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಈಗ ಆಯೋಗ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಮಗುವನ್ನು ಎಲ್ಲರೂ ಕೂಡ ಖೈದಿ ಅಂತ ಕರಿಬೋದು.